ಜೀವನ್ ಜ್ಯೋತಿ ಕನ್ನಡ ಚಾನೆಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕರ್ನಾಟಕದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಧರ್ಮಸ್ಥಳ ಕೆಲವು ದಿನಗಳಿಂದ ತುಂಬಾ ಸುದ್ದಿಯಲ್ಲಿದೆ. ದಶಕಗಳ ಹಿಂದಿನ ಕೆಲ ಪ್ರಕರಣಗಳು, ವಿಶೇಷವಾಗಿ ಅನನ್ಯ ಭಟ್ ನಾಪತ್ತೆಯಾದ ಪ್ರಕರಣ ಹಾಗೂ ಸಾಮೂಹಿಕ ಅಂತ್ಯಕ್ರಿಯೆಗಳ ಆರೋಪಗಳು ಈಗ ಹೊಸ ತಿರುವುಗಳನ್ನ ಪಡೆದುಕೊಳ್ಳುತ್ತಿವೆ. ಬನ್ನಿ, ಹಾಗಾದರೆ ಇಡೀ ಪ್ರಕರಣಕ್ಕೆ ಕೇಂದ್ರ ಬಿಂದುವಾಗಿರುವ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಯಾರು? ಆತನ ಆರೋಪಗಳ ಸತ್ಯಾಂಶವೇನು? ಇದೀಗ ಈ ಪ್ರಕರಣ ಎತ್ತ ಸಾಗುತ್ತಿದೆ. ಹೀಗೆ ಈ ಎಲ್ಲ ಪ್ರಶ್ನೆಗಳಿಗೆ ಇಂದಿನ ಈ ವಿಡಿಯೋದಲ್ಲಿ ಉತ್ತರ ಹುಡುಕೋಣ. ಅನನ್ಯ ಭಟ್ ಪ್ರಕರಣ ನಿಜಕ್ಕೂ ಏನಾಯ್ತು? ಸ್ನೇಹಿತರೆ, ಮೊದಲು ಪ್ರಕರಣದ ಆರಂಭಕ್ಕೆ ಕಾರಣವಾದ ಅನನ್ಯ ಭಟ್ ನಾಪತ್ತೆಯಾದ ಪ್ರಕರಣದ ಬಗ್ಗೆ ತಿಳಿದುಕೊಳ್ಳೋಣ. 2003ರಲ್ಲಿ ಧರ್ಮಸ್ಥಳದಿಂದ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆಯಾಗಿದ್ದಾಳೆ ಅಂತ ಅವರ ತಾಯಿ ಸುಜಾತಾ ಭಟ್ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿ ದೂರು ನೀಡಿದ್ರು. ಈ ಪ್ರಕರಣ ತುಂಬಾ ಹಳೆದಾದ್ರೂ ಕೂಡ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎಂಬತನ ಆರೋಪದಿಂದಾಗಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಆದರೆ ಇತ್ತೀಚಿನ ತನಿಖೆಯಲ್ಲಿ ಇದು ಸಂಪೂರ್ಣವಾಗಿ ಸುಳ್ಳು ಪ್ರಕರಣ ಅಂತ ಹೇಳಲಾಗ್ತಿದೆ. SIT ತನಿಖೆಯಿಂದ ತಿಳಿದು ಬಂದ ಸತ್ಯಾಂಶ ಏನಂದ್ರೆ, ಸುಜಾತಾ ಭಟ್ ಅವರು ನಾಪತ್ತೆ ಆಗಿದ್ದಾಳೆ ಅಂತ ಹೇಳಿದ ಅನನ್ಯ ಭಟ್ ಫೋಟೋ ಕೊಡಗು ಮೂಲದ ವಾಸಂತಿ ಎಂಬುದಾಗಿದೆ ಅಂತ ಹೇಳಲಾಗ್ತಿದೆ. ಆಕೆಯ ಫೋಟೋವನ್ನ ಅನನ್ಯ ಭಟ್ ಅವರ ಫೋಟೋ ಅಂತ ಸುಳ್ಳು ಹೇಳಿ ಬಿತ್ತರಿಸಲಾಗಿದೆ. ಈ ಪ್ರಕರಣಕ್ಕೆ ಕಾಣದ ಕೈಗಳು ಕೈಜೋಡಿಸುವ ಅನುಮಾನಗಳು ಕೂಡ ವ್ಯಕ್ತವಾಗಿದೆ ಅಂತ ಹೇಳಲಾಗ್ತಿದೆ. ಈ ಎಲ್ಲ ಆರೋಪಗಳ ಹಿಂದಿನ ಸೂತ್ರಧಾರಿ ಯಾರು ಅಂತ ತನಿಖೆ ಮುಂದುವರೆದಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಯಾರು? ಆತನ ಆರೋಪಗಳೇನು? ಸ್ನೇಹಿತರೆ, ಈ ಇಡೀ ಪ್ರಕರಣಕ್ಕೆ ಪ್ರಮುಖ ಕಾರಣಕರ್ತನಾದ ಅಲಿಯಾಸ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಬಗ್ಗೆ ತಿಳಿದುಕೊಳ್ಳೋಣ. ಈತ ಮಾಧ್ಯಮಗಳ ಮುಂದೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಬಂದು ಧರ್ಮಸ್ಥಳದ ಅರಣ್ಯ ಪ್ರದೇಶದಲ್ಲಿ ನೂರಾರು ಶವಗಳನ್ನ ಹೂತು ಹಾಕಲಾಗಿದೆ ಅಂತ ಗಂಭೀರವಾದ ಆರೋಪಗಳನ್ನ ಮಾಡ್ತಾನೆ. ಆತನ ಪ್ರಕಾರ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳನ್ನ ರಹಸ್ಯವಾಗಿ ಅಂತ್ಯಕ್ರಿಯೆ ಮಾಡಲಾಗಿದೆ. ಈತ ನೀಡಿದ ಹೇಳಿಕೆಗಳ ಆಧಾರದ ಮೇಲೆ ಸರ್ಕಾರ ಒಂದು SIT ತಂಡವನ್ನು ರಚನೆ ಮಾಡಿ ತನಿಖೆಗೆ ಆದೇಶ ನೀಡುತ್ತೆ. ಆದರೆ ತನಿಖೆ ಮುಂದುವರೆತಿದ್ದಂತೆ ಮಾಸ್ಕ್ ಮ್ಯಾನ್ ಹೇಳಿಕೆಯಲ್ಲಿ ಸುಳ್ಳುಗಳೇ ಜಾಸ್ತಿ ಹೊಂದಿರುವುದು ತಿಳಿದು ಬರುತ್ತೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತೋರಿಸಿದ 18ಕ್ಕೂ ಹೆಚ್ಚು ಸ್ಥಳಗಳಲ್ಲಿ SIT ತಂಡ ಉತ್ಖನನ ನಡೆಸಿದ್ರು ಕೂಡ ಎಲ್ಲಿಯೂ ಯಾವುದೇ ಶವ ಅಥವಾ ಆಸ್ತಿ ಪಂಜರಗಳು ಪತ್ತೆಯಾಗಲಿಲ್ಲ. ಕೇವಲ ಒಂದು ಸ್ಥಳದಲ್ಲಿ ಮಾತ್ರ ಒಂದು ತಲೆಬುರುಡೆ ಪತ್ತೆಯಾಗಿದ್ದು, ಈಗ ಈ ತಲೆಬುರುಡೆಯ ಮೂಲದ ಬಗ್ಗೆಯೂ ಕೂಡ SIT ತಂಡ ತನಿಖೆ ನಡೆಸುತ್ತಿದೆ. ಮಾಸ್ಕ್ ಮ್ಯಾನ್ ಬಂಧನ ಹಾಗೂ ಬಯಲಾದ ಸತ್ಯಗಳು. ಸ್ನೇಹಿತರೆ, ಸತ್ಯ ಬಯಲಾದಂತೆ ಮಾಸ್ಕ್ ಮ್ಯಾನ್ ಮುಖವಾಡ ಕೂಡ ಕಳಚಿ ಬಿದ್ದಿದೆ. ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಅವರನ್ನ SIT ಅಧಿಕಾರಿಗಳು ಬಂಧಿಸಿದ್ದಾರೆ. ಈತ ಮಂಡ್ಯ ಜಿಲ್ಲೆಯ ನಾಗಮಂಗಲ ಮೂಲದವನು ಅಂತ ಪತ್ತೆ ಹಚ್ಚಿದ್ದಾರೆ. ಚಿನ್ನಯ್ಯನ ಮಾಜಿ ಪತ್ನಿ ಹಾಗೂ ಗ್ರಾಮಸ್ಥರು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಒಬ್ಬ ಸುಳ್ಳುಗಾರ ಹಾಗೂ ಸೋಮಾರಿತನ ಅಂತ ಬಣ್ಣಿಸಿದ್ದಾರೆ. ಈತನಿಗೆ ಹಣದ ಆಮಿಷವೊಡ್ಡಿ ಈ ರೀತಿ ಸುಳ್ಳು ಆರೋಪಗಳನ್ನ ಮಾಡಲು ಪ್ರೇರೇಪಿಸಿರಬಹುದಂತ ಬಲವಾದ ಸಂಶಯಗಳನ್ನ SIT ತಂಡ ವ್ಯಕ್ತಪಡಿಸಿದೆ. ಹಾಗಾದ್ರೆ ಮುಂದೇನು? ಸ್ನೇಹಿತರೆ, ಒಟ್ನಲ್ಲಿ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ದೊಡ್ಡ ಮಟ್ಟದ ಷಡ್ಯಂತ್ರದ ಬಗ್ಗೆ ಈಗ ತನಿಖೆ ನಡೆಯುತ್ತಿದೆ. ಸದ್ಯ ಬಂಧಿತ ಚಿನ್ನಯ್ಯನನ್ನ SIT ಅಧಿಕಾರಿಗಳು ಕಸ್ಟಡಿಗೆ ಪಡೆದು ತನಿಖೆಯನ್ನು ಮುಂದುವರಿಸಿದ್ದಾರೆ. ಈ ಷಡ್ಯಂತ್ರದ ಹಿಂದಿನ ನಿಜವಾದ ಸೂತ್ರಧಾರಿಗಳು ಯಾರು ಅನ್ನೋದು ಪತ್ತೆ ಹಚ್ಚುವ ಕೆಲಸ ನಡೀತಾ ಇದೆ. ಆದರೆ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದ್ದು ನಾಡಿನ ಪ್ರಜ್ಞಾವಂತರು ಹಾಗೂ ಸಾರ್ವಜನಿಕರು ಈ ಕೃತ್ಯವನ್ನು ತೀವ್ರವಾಗಿ ಖಂಡಿಸುತ್ತಿದ್ದಾರೆ. ಈ ಇಡೀ ಪ್ರಕರಣವು ಧಾರ್ಮಿಕ ಭಾವನೆಗಳಿಗೆ ಹಾಗೂ ಒಂದು ಕ್ಷೇತ್ರದ ನಂಬಿಕೆಗೆ ದೊಡ್ಡ ಮಟ್ಟದಲ್ಲಿ ಧಕ್ಕೆ ತಂದಿದೆ ಅನ್ನೋದು ಕೆಲ ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಆದರೆ ತನಿಖೆ ಮುಂದುವರಿತಿದ್ದಂತೆ ಸತ್ಯ ಬಯಲಾಗ್ತಾ ಇದ್ದು, ಸತ್ಯಕ್ಕೆ ಯಾವಾಗಲೂ ಜಯ ಸಿಕ್ಕೇ ಸಿಗತ್ತೆ ಅನ್ನೋ ನಂಬಿಕೆ ಮೂಡ್ತಾ ಇದೆ. ಸತ್ಯ ಒಂದೊಂದಾಗಿ ಹೊರಬರ್ತಾ ಇದೆ. ನಿಜವಾದ ಪಿತೂರುದಾರರು ಯಾರು, ಇದರ ಹಿಂದಿನ ಉದ್ದೇಶ ಏನು ಅನ್ನೋದು ಶೀಘ್ರವೇ ಜನತೆಗೆ ಗೊತ್ತಾಗಲಿದೆ ಅನ್ನೋದು ಕೆಲವರ ಅಭಿಪ್ರಾಯವಾಗಿದೆ. ಸ್ನೇಹಿತರೆ, ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಧರ್ಮಸ್ಥಳ ಕ್ಷೇತ್ರದ ಕೆಲ ಪ್ರಭಾವಿಗಳ ಮೇಲೆ ಆರೋಪಗಳು ಮಾಡುತ್ತಲೇ ಇದ್ದಾರೆ. ವಿಶೇಷವಾಗಿ ಅನನ್ಯ ಭಟ್ ಮತ್ತು ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಹಾಗೂ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳು ನಡೆದ ಅಂತ್ಯಕ್ರಿಯೆಗಳ ಬಗ್ಗೆ ಪಾರದರ್ಶಕವಾಗಿ SIT ತನಿಖೆ ನಡೆಸಬೇಕು ಅಂತ ಕೆಲವರು ಆಗ್ರಹ ಮಾಡ್ತಿದ್ದಾರೆ. ಸ್ನೇಹಿತರೆ, ಈ ವಿಚಾರದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಿರ್ಧರಿಸೋದು ಅಸಾಧ್ಯವಾಗಿದೆ. ಹಾಗಾಗಿ SIT ತನಿಖೆ ಪಾರದರ್ಶಕವಾಗಿ ನಡೆಯಬೇಕು ಹಾಗೂ ಸರಿ ತಪ್ಪುಗಳನ್ನ ಸಮಾಜದ ಮುಂದೆ ಬಯಲು ಮಾಡಬೇಕನ್ನೋದು ಸಾರ್ವಜನಿಕರ ಅಭಿಪ್ರಾಯವಿದೆ ಅಂತ ಹೇಳ್ತಾ, ಈ ಪ್ರಕರಣದ ಬಗ್ಗೆ ಹಾಗೂ ಈ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಧನ್ಯವಾದಗಳು.